ನಮಸ್ತೆ, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಬನ್ನಿ, ಇವಾಗ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ, ಮಾರಮ್ಮನ ಜಾತ್ರೆ ಅಂತ ಹೇಳಿ, ಮಾರಿಕಾಂಬ ಜಾತ್ರೆ. ನಾವು ಇವತ್ತು ಜಾತ್ರೆ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಜಾತ್ರೆಯಲ್ಲಿ ಏನು ಹಿಂಗೆ ದೇವ್ರ ಹೆಂಗೆ ಏನು ಎಲ್ಲ ನೋಡೋಣ, ಸ್ವಲ್ಪ ಹೋಗೋಣ ಅಂತ. ಇವತ್ತು ಮಳೆಗಾಲ ಜಾತ್ರೆ ಅಂತ ಹೇಳಿ, ಇದು ವರ್ಷದಲ್ಲಿ ನಮಗೆ 2 ಸರಿ ಮಾಡ್ತಾರೆ. 6 ತಿಂಗಳಿಗೆ ಒಂದ್ಸಲಿ ಬರೋ ಜಾತ್ರೆ ಇದು. ಎಲ್ಲ ಕಡೆಗೂ ಒಂದೇ ಸರಿ ಮಾಡೋದು ಜಾತ್ರೆ. ಕೆಲವು ಕಡೆಗೆ 3 ವರ್ಷಕ್ಕೆ 3 ಸರಿ, 3 ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ, ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಹಂಗಲ್ಲ, ಇಲ್ಲಿ ನಮಗೆ ಒಂದು ವರ್ಷದಾಗೆ ಕೂಡ 2 ಸರಿ ಬರೋ ಜಾತ್ರೆ ಇದು ನಮಗೆ. ಅದರಲ್ಲೂ ನಾವು ಅದೃಷ್ಟ ಅಂದ್ರೆ, ಯಾಕಂದ್ರೆ ಮಾರಮ್ಮನ ಶೃಂಗಾರ ವೈಭವ ನೋಡೋದೇ ಒಂದು ಖುಷಿ ಇರುತ್ತೆ ನಮಗೆ. ಹಾಗಾಗಿ ಆ 2 ಸರಿ ಬಂದ್ರು 2 ಸಲಿನೂ ಅಷ್ಟೇ ಖುಷಿಯಿಂದ ನಾವು ಹೋಗೋದೇ ಆಗ್ಲಿ, ಅಷ್ಟು ಜನ ಸೇರೋದಾಗ್ಲಿ, ಅಷ್ಟೊಂದು ವೈಭವ ಇರುತ್ತೆ. ನೋಡಿ, ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ. ಇವಾಗ ಮಾರಮ್ಮನ ಫೋಟೋ ಚಿತ್ರ ಕಾಣ್ತಾ ಇದೆ ನಿಮಗೆ. ಅಷ್ಟು ವೈಭವದಿಂದನೇ, ಅಷ್ಟು ಅಲಂಕಾರ, ಅಷ್ಟು ಹೂವಿನ ಅಲಂಕಾರ ಆಗಿರ್ಬೋದು, ಪ್ರತಿ ಒಂದು ಕೂಡ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ನೋಡಕ್ಕೆ ಕಣ್ ತುಂಬ್ಕೊಳ್ಳೋದೇ ಒಂದು ಖುಷಿ, ಸಂಭ್ರಮ ನಮಗೆಲ್ಲರಿಗೂ. ಯಾಕಂದ್ರೆ ಇದು ಎಲ್ಲರಿಗೂ ಸಿಗಲ್ಲ ಈ ಅದೃಷ್ಟ. ನಮಗ್ ಹತ್ರ ಇರೋದು ಒಂದು, ನಾವು ಹತ್ರ ಪಕ್ಕ ಅಲ್ಲೇ ಪಕ್ಕದ ಊರವ್ರು ನಾವು. ಅಷ್ಟೇ ಇದ್ರೂ ಕೂಡ ನಮ್ಗೆ ಅದೊಂದು ದಿನ ಹೋಗ್ತಿರ್ತೀವಿ ನಾವು, ಹಂಗೆಲ್ಲ ಹೋಗಲ್ಲ ಅಂತಾನೂ ಇಲ್ಲ. ಶುಕ್ರವಾರ ಮಂಗಳವಾರ ನಾವು ಹೋಗ್ತಾನೆ ಬರ್ತಾ ಇರ್ತೀವಿ. ಅವಾಗ್ಲೂ ವಿಶೇಷವಾದ ಪೂಜೆ ಪುನಸ್ಕಾರ ನಡೀತಾ ಇರ್ತದೆ. ಆದ್ರೆ ಎಲೆ ಪೂಜೆ ಹಿಂಗೆ ಶ್ರಾವಣ ಮಾಸದಲ್ಲೇ ಆಗಿರ್ಬೋದು, ಬೇರೆ ಟೈಮಲ್ಲೇ ಆಗಿರ್ಬೋದು, ದೊಡ್ಡ ಹಬ್ಬದಲ್ಲಿ ಎಲ್ಲ ಟೈಮ್ನಾಗೂ ಎಲೆ ಪೂಜೆ ಮಾಡ್ಸೋರು ಎಲ್ಲ ಮಾಡ್ತಾ ಇರ್ತಾರೆ. ಹಿಂಗ ವರ್ಷಕ್ಕೊಂದ್ಸರಿ ಈಗ ಹರಕೆ ಕಟ್ಕೊಂಡಿರ್ತಾರ. ಇದು ಹರಕೆ ಕಟ್ಕೊಂಡ್ರೆ ಎಲ್ಲ ನಡೆಯುತ್ತೆ ಇಲ್ಲಿ ಅಂತ ಎಲ್ಲರಿಗೂ ಒಂದು ನಂಬಿಕೆ ಇದು. ನಮಗೂ ಕೂಡ ಅದೇ ನಂಬಿಕೆ. ಏನೇ ಒಂದು ಹೇಳ್ಕೊಂಡ್ರೆ, ನಾವು ಮನಸ್ಸಿಟ್ಟು ನಾವೇನು ಬೇಡ್ಕೊಂಡು ಹೋದ್ರು ಅದು ನೆರವೇರುತ್ತೆ ಇದು. ಹಂಗಾಗಿ ನಮ್ಗೆ ಯಾವಾಗ್ಲೂ ಇಲ್ಲಿ ನಮ್ಗೆ ಮುಂದೆ ಆಗಲ್ಲ. ನಾವು ಒಂದು ವಾಹನ ಖರೀದಿ ಮಾಡ್ಬೇಕು ಅಂತ ಆಗ್ಲಿ, ಒಂದು ಜಮೀನಿಗೆ ಒಂದು ಬಿತ್ತನೆ ಮಾಡ್ಬೇಕು ಅಂತ ಆಗ್ಲಿ, ಯಾವುದೇ ಒಂದಾದ್ರೂ ನಾವು ಮಾರಮ್ಮಗೆ ಕೈ ಮುಗಿದೆ ನಾವೇನು ಮುಂದುವರಿಯಲ್ಲ. ಯಾಕಂದ್ರೆ ಅಷ್ಟು ನಮಗೆ ಮಾರಮ್ಮನ ಮೇಲೆ ನಂಬಿಕೆ, ಭಕ್ತಿ, ಗೌರವ ಎಲ್ಲ ಇದೆ ನಮಗೆ. ಯಾವ್ದೊಂದು ಮಾಡೋದಾದ್ರು ನಾವು ಇಲ್ಲಿ ನಂಬ್ತೀವಿ. ನಾವು ಅಂತಾನೆ ಇಲ್ಲ, ಇಲ್ಲಿ ತುಂಬಾ ಜನ ಬರ್ತಾರೆ. ಇಲ್ಲಿ ಹತ್ರ ಅಂತ ಮಾತ್ರ ಅನ್ಕೋಬಹುದು ಜನ ಎಲ್ಲರೂ. ಇಲ್ಲೇ ಎಡಬಲ ಇಷ್ಟೇ ಬರ್ಬೋದಾ ಹಿಂಗೆ ಅನ್ಕೋಬಹುದು. ಇಲ್ಲ, ತುಂಬಾ ಜನ ಬರ್ತಾರೆ. ಅಂದ್ರೆ ಬೆಳಗ್ಗಿಂದನೇ ಇರೋದ್ರಿಂದ ಒಂದೇ ದಿವಸದ ಜಾತ್ರೆ, 3 ದಿವಸದ ಜಾತ್ರೆ ಹಿಂಗಲ್ಲ ಇಲ್ಲ. ಇಲ್ಲಿ ಒಂದೇ ದಿವಸ ಬೆಳಗ್ಗೆ ಬಂದು ಶುರು ಆದ್ರೆ ಮತ್ತೆ ಸಂಜೆ ಮುಗಿಯುತ್ತೆ ಈ ಜಾತ್ರೆ. ಆ ತರ ಜಾತ್ರೆ. ಹೆಂಗೆ ಅಂದ್ರೆ, ಈಗ ಬೆಳೆಗೆಲ್ಲ ಹೇಳ್ಕೊಂಡಿರ್ತಾರಲ್ಲ, ಶುಂಠಿ ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ಕೊಂಡಿರ್ತಾರೆ. ಆ ಶುಂಠಿಗಂತೂ ಈಗ ಈ ಟೈಮಲ್ಲಿ ಹೆಂಗೆ ನಾವು ಜನಕಾಲಮ್ಮ ಅಮ್ಮನಗಟ್ಟಕ್ಕೆಲ್ಲ ಶುಂಠಿ ಎಲ್ಲ ಒಯ್ತೀವಲ್ಲ, ಅದೇ ತರ ಇಲ್ಲಿ ಭಕ್ತರುಗಳು ಶುಂಠಿನೂ ತಗೊಬಂದು ಅರ್ಪಿಸ್ತಾರೆ. ನಮಗೆ ಹರಕೆ ಕಟ್ಕೊಂಡಂಗೆ ನಮ್ಗೆ ರೋಗ ಬರಬಾರ್ದು ಆ ತರ ಎಲ್ಲ ಹೇಳ್ಕೊಂಡ್ರೆ ಇಲ್ಲಿಗೂ ತಂದ ಹರಕೆ ಒಪ್ಪಿಸ್ತಾರೆ. ಮತ್ತೆ ಕೋಳಿ ಕೊಡೋರು, ಕುರಿ ಕೊಡೋರು, ಆ ತರನು ಹರಕೆ ಎಲ್ಲ ಒಪ್ಪಿಸ್ತಾರೆ. ಇಲ್ಲಿ ಅದು ನೋಡೋದೇ ಒಂದು ಖುಷಿ ಇರ್ತದೆ. ಯಾಕಂದ್ರೆ ಸಂಜೆ ಟೈಮ್ ಆದ್ರೆ ಅದನ್ನ ಹರಾಜ್ ಕರೆಯೋ ರೀತಿ ಆಗಿರ್ಬೋದು, ಒಬ್ಬೊಬ್ರು ಹೋಗೋ ರೀತಿ ಆಗಿರ್ಬೋದು, ಅದನ್ನ ಕೂಗದ ಅಷ್ಟು ಮಜಾ ಕೊಡ್ತಿದ್ದು ಇದು ಜಾತ್ರೆ. ಅಂದ್ರೆ ಎಲ್ಲ ಕಡೆಗೂ ಇರುತ್ತೆ. ನಮ್ಮ ಇದ್ರಲ್ಲಿ ವಿಶೇಷ ಏನಪ್ಪಾ ಮಾರಮ್ಮಂದು ಅಂತ ಅಂದ್ರೆ, ವರ್ಷದಲ್ಲಿ 2 ಸರಿ ಮಾಡೋದು ಒಂದು. ಎರಡನೇದಾಗಿ ಅವಳು ಮೂಲತಃ ಅವರು ಗಂಡನ ತವ್ರ ಮನೆ ಅಂತ ಹೇಳಿ ಅಲ್ಲಿ ಮಸ್ರೂರ್ ಅಂತ ಇದೆ, ಅಲ್ಲಿಂದ ಅವಳನ್ನ ಕರ್ಕ ಬರ್ತಾರೆ. ಅದು ಹೆಂಗೆ ಅಂದ್ರೆ ಅದ್ದೂರಿ ಒಂದು ಮದುವೆ ಕಾರ್ಯಕ್ರಮ ಹೆಂಗೆ ನಡೆಯುತ್ತೆ, ಎಲ್ಲ ಸಂಭ್ರಮ ಹೆಂಗ್ ನಡೆಯುತ್ತೆ ಅದೇ ತರ ನಡೆಯುತ್ತೆ ಅವಳ ಬಗ್ಗೆ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡಿ, ಒಂದು ಡೊಳ್ಳು ಮೆರವಣಿಗೆ ಸಮೇತ ಅವಳನ್ನ ಒಂದು ಪೂಜೆ ಪುನಸ್ಕಾರ ಮಾಡಿ ಅವಳನ್ನ ಕರ್ಕ ಬರ್ತಾರೆ ಇಲ್ಲಿಗೆ. ಇದು ಕೆಂಚಿನಾಲ ಅಂತ ಹೇಳಿ, ಕೆಂಚಿನಾಲಲ್ಲಿ ಅಲ್ಲಿ ಕರ್ಕ ಬಂದು ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಸಂಜೆ ತನಕ ಮಂಗಳಾರತಿ, ಹಣ್ಕಾಯಿ, ಪ್ರತಿಯೊಬ್ರು ಹಣ್ಕಾಯಿ ಮಾಡಿಸ್ತಾರೆ. ಯಾಕಂದ್ರೆ ಎಲ್ಲರಿಗೂ ಅಷ್ಟು ನಂಬಿಕೆ ಇದಿರೋದ್ರಿಂದ ಎಲ್ಲರೂ ಹಣ್ಕಾಯಿ ಮಾಡಿಸ್ತಾರೆ. ಬಂದು ಒಂದ್ಸಲಿನಾರು ಭೇಟಿ ಕೊಡಿ ಹತ್ರ ಇದ್ದು. ಧನ್ಯವಾದಗಳು.